ಸಣ್ಣ ಕೈಗಾರಿಕಾ ಸಚಿವರ ಮನೆ ಮೇಲಿನ ಐಟಿ ದಾಳಿ ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇದೆ. ಕಾಂಗ್ರೆಸ್ ನಾಯಕರ ಮಧ್ಯೆ ಜಟಾಪಟಿ ನಡೆಯುತ್ತಿದ್ದು ಗಣರಾಜ್ಯೋತ್ಸವದ ವೇದಿಕೆಯಲ್ಲೂ ವಾಗ್ವಾದಕ್ಕೆ ಕಾರಣವಾಯಿತು. ಸಣ್ಣ ಕೈಗಾರಿಕಾ ಸಚಿವರ ಮನೆ ಮೇಲೆ ಐಟಿ ದಾಳಿ ವಿಚಾರ ತಮ್ಮದೇನು ಕುತಂತ್ರವಿಲ್ಲ ಎಂದ ಸತೀಶ್ ಜಾರಕಿಹೊಳಿ. ಸಣ್ಣ ಕೈಗಾರಿಕಾ ಸಚಿವರ ಮನೆ ಮೇಲಿನ ಐಟಿ ದಾಳಿ ದಿನದಿಂದ ದಿನಕ್ಕೆ ಸುದ್ದಿಯಾಗುತ್ತಲೇ ಇದೆ. ದಾಳಿ ಹಿಂದೆ ಸತೀಶ್ ಜಾರಕಿಹೊಳಿ ಕೈವಾಡವಿದೆ. ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟು ಕುತಂತ್ರದಿಂದ ಈ ದಾಳಿ ಮಾಡಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಆದರೆ ಸತೀಶ್ ಜಾರಕಿಹೊಳಿ ಸಾರಾಸಗಟಾಗಿ ಇದನ್ನ ತಳ್ಳಿ ಹಾಕಿದ್ದಾರೆ. ಅಲಿಗೇಷನ್ ಆಗಲಿ ಎಲ್ಲೂ ಕೂಡ ಅಧಿಕೃತವಾಗಿಲ್ಲ. ಐಟಿ ಅವರೇ ಸ್ಪಷ್ಟಪಡಿಸಿದ್ದಾರೆ, ಯಾರು ಕೂಡ ನಮಗೆ ದೂರು ಕೊಟ್ಟಿಲ್ಲ. ನಮ್ಮದೇ ಅಂತ ಸೋರ್ಸಿಂದ ನಾವು ಅದನ್ನು ದಾಳಿ ಮಾಡಿದ್ವಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಬೇರೆಯವರ ಹೆಸರು ಪ್ರಶ್ನೆ ಬರೋದಿಲ್ಲ. ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಐಟಿ ದಾಳಿ ವಾಗ್ವಾದ. ಜಲಾಮೃತ, ಪ್ರಧಾನಮಂತ್ರಿ ಕೃಷಿ ಸಿಂಚಯ ಯೋಜನೆ, ಕೃಷಿ ಭಾಗ್ಯ ಯೋಜನೆ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಕೃಷಿ ಸಂಪರ್ಕರ ಸಂಸ್ಥೆಯ ಪ್ರಾರಂಭದ ಮುಂದಾಳತ್ವ. ಈ ದೃಶ್ಯದಲ್ಲಿ ಧ್ವನಿ ಸ್ಪಷ್ಟವಾಗಿಲ್ಲ. ವಾಗ್ವಾದ ನಡೀತಿರುವುದು ಕನ್ಫರ್ಮ್. ಇದು ಬೆಳಗಾವಿಯಲ್ಲಿ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ರಮೇಶ್ ಜಾರಕಿಹೊಳಿ ತಮ್ಮ ಮನೆ ಮೇಲಿನ ಐಟಿ ದಾಳಿ ವಿಚಾರದಲ್ಲಿ ಶಾಸಕ ಸಂಜಯ್ ಪಾಟೀಲ್ ಜೊತೆ ವಾಗ್ವಾದ ನಡೆಸಿದ ದೃಶ್ಯ. ದಾಳಿ ನಡೆಯಲು ನೀನೇ ಕಾರಣ, ನೀನು ಈ ರೀತಿಯ ರಾಜಕಾರಣ ಮಾಡಬಾರದಿತ್ತು ಎಂದ ಸಚಿವರು ನಿನಗೆ ಶನಿ ಹೆಗಲೇರಿದೆ ಎಂದು ಎಚ್ಚರಿಕೆಯನ್ನು ನೀಡಿದ್ರಂತೆ. ಏನು ನಡೀತಾ ಇದೆ ಇದೆಲ್ಲ ಒಂದು ನಿನಗೆ ಶನಿ ಕಾಟ ಪ್ರಾರಂಭ ಆಗಿತ್ತು ಅಂತ ಅದು ಕೂಡ ಅವ್ರೇನು ಅವ್ರ ಸ್ವಭಾವ ಮಾತಾಡೋದು ಆ ಪ್ರಕಾರ ಮಾತಾಡಿದಾರೆ. ನಾ ಹಂಗೇನು ಈ ಥರಲ್ಲೇ ನಾನು ನಕ್ಕೋತ ಅವ್ರಿಗೆ ಹೇಳಿ, ಸರ್ ನಾವು ಇಡೀ ಜೀವನೆಲ್ಲ ಶನಿ ಕಾಟದಲ್ಲೇ ಬೆಳ್ಕೊತ ಬಂದಿದ್ದೀವಿ, ಅದಕ್ಕೆ ನಮಗೆ ಶನಿ ಕಾಟ ಏನು ಭಾಳ ಮುಖ್ಯ ಅಲ್ಲ. ಅವ್ರು ಒಂದು ಮಾತು ಹೇಳ್ರು, ವೀರ್ ಕುಮಾರ್ ಪಾಟೀಲ್ ಮನೆ ಕಳಿಸಿದೇನು ನಿನಗೂ ಕಳಿಸ್ತೇನಂತ. ಈ ವಿಚಾರವಾಗಿ ಸಚಿವರನ್ನೇ ಪ್ರಶ್ನಿಸಿದಾಗ ಐಟಿ ದಾಳಿ ಬಗ್ಗೆ ಮಾತನಾಡಿದ್ದು ನಿಜ, ಅವರ PA ಏನೋ ಐಟಿ ದಾಳಿ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ರು, ಆ ವಿಚಾರ ಕೇಳಿದೆ ಅಷ್ಟೇ ಎಂದರು. ಕೇಳಿದಂಗಾಯ್ತು, ನಾನು ಸರಿಯಾಗಿ ಅದು ಟಿವಿ ನೋಡಿಲ್ಲ. ಅವ ಯಾವ ಸನತ್ ಕುಮಾರ್ ನನಗೆ ಗೊತ್ತ, ಟಿವಿಯಲ್ಲಿ ನೋಡಿದ ಫಸ್ಟ್ ಟೈಮ್. ಅದು ಏನೋ ಹೇಳ್ತಿದ್ದ, ಅದ್ರ ಬಗ್ಗೆ ನಾ ಏನಾದ ನಿನ್ನ ಮನುಷ್ಯ ಆಗ್ತದೆ ಇದು ಕೇಳ್ತಿದ್ವಿ. ಒಟ್ಟಿನಲ್ಲಿ ಸಣ್ಣ ಕೈಗಾರಿಕೆ ಸಚಿವರ ಮನೆ ಮೇಲಿನ ದಾಳಿ ದ್ವೇಷ ರಾಜಕಾರಣಕ್ಕೆ ತಿರುಗಿದ್ದು ಬೆಳಗಾವಿ ರಾಜಕಾರಣಿಗಳ ಸುತ್ತ ಗಿರಿಕಿ ಹೊಡಿತಿದೆ. ಆದ್ರಿಲ್ಲಿ ಒಂದು ಪ್ರಶ್ನೆ, ಸಚಿವರು ನಿಜಕ್ಕೂ ತಾವು ಪ್ರಾಮಾಣಿಕರಾಗಿದ್ದೇ ಹೌದಾದಲ್ಲಿ ದಾಳಿ ಹಿಂದಿನ ಕೈವಾಡ ಹುಡುಕೋದ್ಯಾಕೆ? ಇದಕ್ಕೆ ಸಚಿವರೇ ಉತ್ತರಿಸಬೇಕು. ಬೆಳಗಾವಿಯಿಂದ ಮಂಜುನಾಥ್ ಪಾಟೀಲ್ ಜೊತೆ ಕಿರಣ್ ಹನಿಯಡ್ಕ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್.